ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನೀರಿನ ಒಂದು ಸಮಸ್ಯೆ. ಹೊರವಲಯದ ಬಳಿಕ ಈಗ ಬೆಂಗಳೂರು ಸಿಟಿಗೂ ತಟ್ಟಿದೆ ಜಲಕಂಟಕ. ಬೆಂಗಳೂರಲ್ಲಿ ಪ್ರತಿನಿತ್ಯ ನೀರಿನ ಸಮಸ್ಯೆ ಈಗ ಎಲ್ಲಾ ಕಡೆಗಳಲ್ಲೂ ಕೂಡ, ಹೊರವಲಯ ಅಷ್ಟೇ ಅಲ್ಲ, ಬೆಂಗಳೂರಲ್ಲಿ ಪ್ರಮುಖ ಭಾಗ ಹೃದಯ ಭಾಗದಲ್ಲೂ ಕೂಡ ಅಷ್ಟೇ ಜಲಕಂಟಕ ಯಾವ ಮಟ್ಟಿಗೆ ತಡ್ತಾ ಇದೆ ಅಂತಂದ್ರೆ, ವಿಲ್ಸನ್ ಗಾರ್ಡನ್ ಹಲವು ಭಾಗಗಳಲ್ಲಿ ಜನರು ನೀರಿಗಾಗಿ ಪರದಾಡ್ತಿದ್ದಾರೆ. ಸರಿಯಾಗಿ ನೀರು ಬಾರದೆ ಏರಿಯಾ ಜನರು ಹೈರಾಣಾಗಿ ಹೋಗಿದ್ದಾರೆ. ನೀರಿಲ್ಲದೆ ಖಾಲಿಯಾಗಿ ಹೋಗಿವೆ ಸಂಪುಗಳು. ವಾರಕ್ಕೊಮ್ಮೆ ಅರ್ಧ ಗಂಟೆ ಬರೋ ನೀರಿಗೋಸ್ಕರ ಜನ ಕಾಯಬೇಕಾಗಿದೆ. ಬರೋ ಅಲ್ಪ ಸ್ವಲ್ಪ ನೀರಿನಿಂದ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಪ್ರತಿನಿತ್ಯ ನೀರು ಬಾರದೆ ನೀರಿಗಾಗಿ ಸಮಸ್ಯೆ ಆಗ್ತಾ ಇದೆ. ನಿವಾಸಿಗಳು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಈಗ ವಿಲ್ಸನ್ ಗಾರ್ಡನ್ ಅಲ್ಲೂ ಕೂಡ ನೀರಿನ ಸಮಸ್ಯೆ ಈ ಮಟ್ಟಿಗಿದೆ ಅಂತ ಈಗ ಅರ್ಥ ಆಗ್ತಾ ಇದೆ. ಸೊ ಯಾವ ರೀತಿ ಅಲ್ಲಿ ಜನ ಪರದಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಯಾವ ರೀತಿಯ ಪರಿಹಾರ ಬೇಕಾಗಿದೆ ಈಗ ಸದ್ಯ ಅಲ್ಲಿ ಪರಿಸ್ಥಿತಿ ನೋಡಿದ್ರೆ? ಸುಕನ್ಯಾ, ಈಗಾಗಲೇ ಏನು ಬೆಂಗಳೂರಿನ ಹೊರವಲಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ಬೇಗೆಯ ಜೊತೆಗೆ ನೀರಿನ ಜಲಕ್ಷಾಮ ಕೂಡ ಶುರುವಾಗಿತ್ತು. ಈಗ ನಗರದ ಪ್ರಮುಖ ಭಾಗಗಳಲ್ಲೇ ನೀರಿನ ಒಂದು ಸಂಕಷ್ಟ ಎದುರಾಗಿರುವಂಥದ್ದು. ನಾನೀಗ ವಿಲ್ಸನ್ ಗಾರ್ಡನ್ನ 14ನೇ ಅಡ್ಡ ರಸ್ತೆಯಲ್ಲಿದ್ದೀನಿ. ಇಲ್ಲಿರ್ತಕ್ಕಂಥ ಜನರಿಗೆ ಸಾಕಷ್ಟು ದಿನದಿಂದ ನೀರಿನ ಸಮಸ್ಯೆಯನ್ನ ಅನುಭವಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ನೀರು ಕೂಡ ನಿವಾಸಿಗಳಿಗೆ ಸಾಕಾಗ್ತಾ ಇಲ್ಲ. ಜೊತೆಗೆ ಬರುವಂಥ ನೀರು ಕೂಡ ಅರ್ಧ ಗಂಟೆ ಮಾತ್ರ ಬರ್ತಾ ಇದೆ. ಆ ಬರುವ ನೀರು ಕೂಡ ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಆ ನಿವಾಸಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಗಮನಿಸ್ತಾ ಇದ್ವು ಇಷ್ಟು ದಿನ ಹೊರಭಾಗಗಳಲ್ಲಿ ಮತ್ತೆ ಹೊರವಲಯಗಳೇನಿತ್ತು, ಬೆಂಗಳೂರಿನ ಹೊರಭಾಗದ ಪ್ರದೇಶಗಳಲ್ಲಿ ಮಾತ್ರ ಈ ಒಂದು ನೀರಿನ ಸಮಸ್ಯೆ ಇತ್ತು. ಆದರೆ ಈಗ ಆ ನಗರದ ಪ್ರಮುಖ ಸ್ಥಳಗಳಲ್ಲೇ ಈ ರೀತಿಯ ಒಂದು ಸಮಸ್ಯೆ ಕಾಡ್ತಾ ಇರುವಂಥದ್ದು ಬೆಂಗಳೂರಿಗೆ ಎಷ್ಟರ ಮಟ್ಟಿಗೆ ಜಲಕ್ಷಾಮ ಆವರಿಸಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಅದರ ಜೊತೆಗೆ ಆ ಜನರಿಗೆ ಒಂದು ಪರಿಹಾರವನ್ನು ಕೊಡಬೇಕಾದಂಥ ಅಧಿಕಾರಿಗಳು ಕೂಡ ಆ ನೆಪ ಮಾತ್ರಕ್ಕೆ ಒಂದು ಪರಿಹಾರವನ್ನು ಸೂಚಿಸ್ತಾ ಇದ್ದಾರೆ. ಮತ್ತೆ ಅವ್ರು ಕೇಳಿದಾಗ ಮಾತ್ರ ಸಮಸ್ಯೆಗೆ ಸ್ಪಂದಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಮ್ಮ ಜೊತೆ ಒಂದಷ್ಟು ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ನೀರಿಗೆ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಮತ್ತೆ ಏನ್ ಪರಿಹಾರವನ್ನು ಕೊಡಬೇಕು ಅಂತ ಅಧಿಕಾರಿಗಳಿಂದ ಬಯಸ್ತಾ ಇದ್ದೀರಾ ಅಂತ? ನೀರು ತುಂಬ ಕಮ್ಮಿ ಬರ್ತಾ ಇದೆ, ಪ್ರೆಷರು ಜಾಸ್ತಿ ಇಲ್ಲ, ಹಾಗಾಗಿ ನಮಗೆ ನೀರು ಸಾಕಾಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ ನೀರಿಗೆ. ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಬಿಟ್ಟು ಒಂದು ಸ್ವಲ್ಪ ಪ್ರೆಷರ್ ಆಗಿ ಬಂದುಬಿಟ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಬಿಟ್ಬಿಟ್ರೆ ಎಲ್ರಿಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸರ್, ಈಗ ಪ್ರತಿದಿನ ಕೆಲಸ ಕಾರ್ಯಗಳಿಗೂ ಕೂಡ ಹೋಗ್ಬೇಕಾಗಿರುತ್ತೆ, ಮನೆ ಕೆಲಸಗಳು ಇರುತ್ತೆ. ಇದ್ರ ಜೊತೆಗೆ ಆ ನೀರಿನ ಸಮಸ್ಯೆ ಕೂಡ ಇರೋದು ಎಷ್ಟು ಬಾಧಿಸ್ತಾ ಇದೆ ಇಲ್ಲಿ ಜನರಿಗೆ ಅಂತ? ಸರ್, ನಮಗೆ ನೀರಿನ ಸಮಸ್ಯೆ ತುಂಬ ಆಗ್ತಾ ಇದೆ. ಮೊದಲು ಕೊರೋನಾಗೂ ಮುಂಚಿತವಾಗಿ ಇದು ಚೆನ್ನಾಗಿ ನೀರು ಬಿಡ್ತಾ ಇದ್ರು. ನೆಕ್ಸ್ಟ್ ಕಮ್ಮಿ ಮಾಡ್ತಾ ಬಂದರೆ ಈಗ ಸಮ್ಮರ್ ಅಂತ ಹೇಳ್ಕೊಂಡು ನೀರಿನ ಸಮಸ್ಯೆ ತುಂಬ ಆಗಿದೆ. ಮತ್ತು ನೀರು ಪ್ರೆಷರ್ ತುಂಬ ಕಡಿಮೆ ಇದೆ. ನಾವು ಅಧಿಕಾರಿಗಳನ್ನ ಕೇಳಿದ್ರು, ವಾಟರ್ ಇನ್ಸ್ಪೆಕ್ಟರ್ ಕೇಳಿದ್ರು, AE ಕೇಳಿದ್ದೀವಿ, AW ಕೇಳಿದ್ದೀವಿ, ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತನಕಲೂ ಕೇಳಿದ್ದೀವಿ. ಅವರು ಆ ಟೈಮಲ್ಲಿ ಮಾತ್ರ ನೀರು ಬಿಡ್ತಾರೆ ಮತ್ತು ನೀರು ಸಮಸ್ಯೆ ತಿರ್ಗಾ ಮಾಮೂಲಿ ಯಥಾಸ್ಥಿತಿ ಆಗುತ್ತೆ. ಇಲ್ಲ ಟ್ಯಾಂಕ್ಗಳಲ್ಲಿ ನೀವು ಆಗಲಿ ನೋಡಿರೋ ಹಾಗೆ ಟ್ಯಾಂಕಲ್ಲಿ ತಳಮಟ್ಟಕ್ಕೆ ನೀರಿದೆ. ಇದು ನಮ್ಮ ದಿನ ಬಳಕೆಗೂ ಸಹ ತುಂಬ ಕಷ್ಟ ಆಗ್ತಿದೆ. ನಾವು ಅಧಿಕಾರಿಗಳಲ್ಲಿ ಕೇಳೋದೇನಂತ ಹೇಳಿದ್ರೆ, ನೀರಿನ ಸಮಸ್ಯೆನ ಅವರು ಹೇಳೋ ಪ್ರಕಾರವಾಗಿ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಸ್ಥಳೀಯರು ನಾವು ನಿತ್ಯವಾಗಿ ಅನುಭವಿಸ್ತಾ ಇದ್ದೀವಿ ನೀರಿನ ಸಮಸ್ಯೆ. ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀವಿ ಸರ್. ಅಮ್ಮ, ಈಗ ದಿನನಿತ್ಯ ಮಕ್ಕಳನ್ನ ಕೂಡ ಶಾಲೆಗೆ ಕಲಿಸ್ಬೇಕು, ಮನೆ ಕೆಲಸಗಳನ್ನ ಕೂಡ ಮಾಡಬೇಕು, ಎಲ್ಲದಕ್ಕೂ ನೀರು ಬೇಕು. ಈಗ ನೀರಿಲ್ಲದೆ ಇರೋದ್ರಿಂದ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ನಮಗೆ ನೀರೇ ಇಲ್ಲ. ಈಗ ಬೆಳಗ್ಗೆಯಿಂದ ನೋಡಿ ತಿಂಡಿನೂ ಸಹ ಮಾಡಿಲ್ಲ, ಕಾಫಿನೂ ಮಾಡಿಲ್ಲ ನಾವು ನೀರಿಲ್ದೇ. ಡೈಲಿ ಇದೇ ಪ್ರಾಬ್ಲಮ್ ಆಗಿದೆ. ನಮಗೂ ನೀರಿಲ್ಲ. ನಮಗೆಲ್ಲ ತುಂಬ ದಿವಸದಿಂದ ಇದೇ ಪ್ರಾಬ್ಲಮ್ಮು. ನೀರು ಜೋರಾಗೂ ಬಿಡಲ್ಲ, ಸಣ್ಣಗೆ ಬರುತ್ತೆ, ನೀರು ಸಾಕಾಗಲ್ಲ. ನಾವಂತೂ ಕುಡಿಯೋಕ್ಕೆ ಕ್ಯಾನ್ ನೀರು ತರ್ತೀವಿ, 5 ರೂಪಾಯಿ ಕ್ಯಾನ್ ನೀರು. ಮನೆಗೆ ಬಳಕೆಗೆ ಇಲ್ಲ ನೀರು. ಇದಿಷ್ಟು ಇಲ್ಲಿಯ ಸ್ಥಳೀಯ ನಿವಾಸಿಗಳ ಮಾತು. ಒಟ್ಟಿನಲ್ಲಿ ನಮಗೆ ಬರೋಕ್ಕಂಥ ನೀರನ್ನು ಕೂಡ ಸರಿಯಾಗಿ ಬಿಡ್ತಾ ಇಲ್ಲ. ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆ ಏನಿದೆ, ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಸಮಸ್ಯೆ, ಅದು ಬಗೆಹರುತ್ತೆ. ಆದರೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋ ಒಂದು ಅಳಲನ್ನ ಇಲ್ಲಿಯ ನಿವಾಸಿಗಳು ತೋಡ್ಕೊಳ್ತಾ ಇರುವಂಥದ್ದು. ಸುಕನ್ಯಾ, ಓಕೆ, ಧನ್ಯವಾದ ಶಾಂತಮೂರ್ತಿ.